ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ 2ನೇ ಮ್ಯಾಚ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಹೌದು, ಸೋಮವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನ 2ನೇ ಪಂದ್ಯವನ್ನು ಆಡೋಕೆ ರೆಡಿಯಾಗಿದೆ. ಈಗಾಗಲೇ ಮೊದಲನೇ ಪಂದ್ಯದಲ್ಲಿ ಅಂದರೆ ಉದ್ಘಾಟನಾ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಕಣಕ್ಕಿಳಿದಿದ್ದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಪಂದ್ಯದಲ್ಲಿ ಅದ್ಭುತ ಗೆಲುವನ್ನು ದಾಖಲಿಸಿತ್ತು. ಹಾಗೆ ಇತಿಹಾಸವನ್ನು ಸೃಷ್ಟಿಸಿತ್ತು. ಅದರಲ್ಲೂ ಕೂಡ 3 ಆಟಗಾರ್ತಿಯರ ಪ್ರದರ್ಶನವಂತೂ ಅತ್ಯದ್ಭುತವಾಗಿತ್ತು. ಇನ್ನು RCB ಅಭಿಮಾನಿಗಳ ಪೆರ್ರಿ ಅಂತಲೇ ಕರೆಸ್ಕೊಳ್ಳುವಂಥ ಎಲ್ಲಿಸ್ ಪೆರ್ರಿ ಅವರು, ಚೆರ್ರಿ ಪೆರ್ರಿ ಅಂತ ಕರೆಸ್ಕೊಳ್ತಾರೆ ಇವರು. ಎಲ್ಲಿಸ್ ಪೆರ್ರಿ ಅವರು ಕೂಡ ಆಕರ್ಷಕ 50ಯನ್ನು ಸಿಡಿಸಿ ಮಿಂಚಿದ್ರು. ಇನ್ನು ರಿಚಾ ಘೋಷ್ ಮತ್ತು ಕನಿಕಾ ಅಂತೂ ಸೂಪರ್ ಡೂಪರ್ ಪ್ರದರ್ಶನವನ್ನು ನೀಡಿದರು. ರಿಚಾ ಘೋಷ್ ಅಂತೂ ಗುಜರಾತ್ ತಂಡದ ಆಟಗಾರ್ತಿ ಬೌಲರ್ಗಳನ್ನು ಬೆಂಡೆತ್ತಿದ್ರು. ಅಕ್ಷರಶಃ ಅವರ ವಿರುದ್ಧ ದಾಳಿಯನ್ನು ನಡೆಸಿದರು ಅಂದರೂ ಕೂಡ ತಪ್ಪಾಗಲ್ಲ. ಅದು ಅಲ್ಲದೆ ಈ ಸೀಸನ್ನಲ್ಲಿ ಅತಿ ಹೆಚ್ಚು ಸ್ಕೋರನ್ನು ಟಾರ್ಗೆಟನ್ನು ರೀಚ್ ಮಾಡಿ ಅಂದರೆ ಚೇಸಿಂಗನ್ನು ಮಾಡಿ ಗೆದ್ದಿರುವಂಥ ದಾಖಲೆಯನ್ನು ಬರೆದಿದ್ರು. ಅದು ಈ ಸೀಸನ್ ಅಂತಲೇ ಅಲ್ಲ, ಈಗ 3ನೇ ವರ್ಷದ ಸೀಸನ್ ನಡೀತಾ ಇದೆ WPL. ಈವರೆಗೂ ಯಾರೂ ಕೂಡ 200+ ಸ್ಕೋರನ್ನು ರೀಚ್ ಮಾಡಿರಲೇ ಇಲ್ಲ, ಟಾರ್ಗೆಟನ್ನು ಗೆದ್ದಿರಲೇ ಇಲ್ಲ. ಆದರೆ ಮೊದಲ ಪಂದ್ಯದಲ್ಲೇ ಇತಿಹಾಸವನ್ನು ಸೃಷ್ಟಿಸಿರುವಂಥ ಬೆಂಗಳೂರು ತಂಡದ ಹುಡುಗಿಯರು ಈಗ ಡೆಲ್ಲಿ ತಂಡದ ವಿರುದ್ಧ ಅಖಾಡಕ್ಕೆ ಇಳಿಯಲಿದ್ದಾರೆ. ಸೋಮವಾರ ರಾತ್ರಿ ನಡೆಯಲಿರುವಂಥ ಈ ಪಂದ್ಯದಲ್ಲಿ 2 ತಂಡಗಳ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಅಂದರೆ ಶನಿವಾರದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಅವರು ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕಣಕ್ಕಿಳಿದಿತ್ತು. ಕೊನೆ ಬಾಲ್ನಲ್ಲಿ ಗೆದ್ದು ಬೀಗಿದ್ರು. ಅಂದರೆ ಅದು ಅತ್ಯಾಕರ್ಷಕವಾಗಿ ಹಾಗೆ ರೋಚಕವಾದಂಥ ಪಂದ್ಯವಾಗಿತ್ತು. ಹೀಗಾಗಿ ಅಂತಿಮ ಎಸೆತದವರೆಗೂ ಕೂಡ ಪ್ರೇಕ್ಷಕರನ್ನು ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿತ್ತು ಆ ಪಂದ್ಯ. ಹೀಗೆ ರೋಚಕತೆಯಿಂದ ಗೆದ್ದಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಈಗ ಗೆಲುವಿನ ನಾಗಲೋಟವನ್ನು ಮುಂದುವರಿಸೋಕೆ ಕಾಯ್ತಾ ಇದೆ. ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಈ ಸಲವೂ ಕಪ್ ಗೆಲ್ಲೇಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿಕೊಂಡಿದೆ. ಇದೇ ಕಾರಣದಿಂದಾಗಲೇ ಈಗಲೂ ಕೂಡ ಸೂಪರ್ ಡೂಪರ್ ಪ್ರದರ್ಶನವನ್ನು 2ನೇ ಪಂದ್ಯದಲ್ಲೂ ಕೂಡ ಕಂಟಿನ್ಯೂ ಮಾಡೋಕ್ಕೆ ಕಾಯ್ತಾ ಇದೆ. ಅದರಲ್ಲೂ ಕೂಡ ಈ ಪಂದ್ಯದಲ್ಲಿ ಸ್ಮೃತಿ ಮಂದಾನ ಅವರು ಸ್ಫೋಟಕವಾಗಿ ಸಿಡಿಯುವಂಥ ಚಾನ್ಸಸ್ ಇದೆ. ಯಾಕಂದರೆ ಕಳೆದ ಪಂದ್ಯದಲ್ಲಿ ಅವ್ರಿಗೆ ಬ್ಯಾಟಿಂಗ್ ಸ್ವಲ್ಪ ಕೈ ಕೊಡ್ತು. ಬಟ್ ಈ ಪಂದ್ಯದಲ್ಲಂತೂ ಅವರು ತುಂಬಾ ಚೆನ್ನಾಗಿ ಆಡೋದಂತೂ ಗ್ಯಾರಂಟಿ. ಯಾಕಂದರೆ ಟೀಮ್ ಇಂಡಿಯಾದಲ್ಲಿ ತುಂಬಾ ಒಳ್ಳೆ ಫಾರ್ಮಲ್ಲಿದ್ದರು ಅವರು. ಅತ್ಯಧಿಕ ಶತಕ, ಅತ್ಯಧಿಕ 50ಗಳನ್ನು ಬಾರಿಸಿದರು. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಸೋಮವಾರದ ಪಂದ್ಯದಲ್ಲಿ ಸ್ಮೃತಿ ಮಂದಾನ ಹೇಗೆ ಆಡ್ತಾರೆ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಆದರೆ ಅಭಿಮಾನಿಗಳಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ಅಂದರೆ ಶ್ರೇಯಾಂಕ ಪಾಟೀಲ್ ಅವರು ಆಡ್ತಾ ಇಲ್ಲ ಅನ್ನೋದು. ಹೌದು, ಶ್ರೇಯಾಂಕ ಪಾಟೀಲ್ನ ನೀವು ಬರೀ ಈ ಪಂದ್ಯ 1 ಪಂದ್ಯ 2 ಪಂದ್ಯ ಅಂತಲ್ಲ, ಇಡೀ ಟೂರ್ನಿಂದಲೇ ಮಿಸ್ ಮಾಡ್ಕೊಳ್ತೀರಿ. ಕಳೆದ ವರ್ಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಗೆಲ್ಲಿಸೋಕೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ 4 ವಿಕೆಟ್ಗಳನ್ನು ಫೈನಲ್ ಪಂದ್ಯದಲ್ಲಿ ವಿಕೆಟನ್ನು ಕಿತ್ತಿದ್ದಂಥ ಶ್ರೇಯಾಂಕ ಪಾಟೀಲ್ ಅವರು ಈ ಸಲ ಇಂಜುರಿ ಕಾರಣದಿಂದಾಗಿ WPLನ ಮಿಸ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ನೀವು ಕೂಡ ಶ್ರೇಯಾಂಕ ಪಾಟೀಲ್ನ ಮಿಸ್ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.